ಅರುಣಾಚಲ್ ಲಾವಣಿ ನೃತ್ಯ ಹೇಗಿತ್ತು? ಬಹಳ ಅದ್ಭುತವಾಗಿತ್ತು ಸರ್. ಈಗ ಮುಂದೆ ಯಾವ ರಾಜ್ಯಕ್ಕೆ ಹೋಗ್ತಾ ಇದ್ದೀವಿ? ನಾವು ಮುಂದೆ ಒಡಿಸ್ಸಾ ರಾಜ್ಯಕ್ಕೆ ಹೋಗ್ತಾ ಇದ್ದೀವಿ. ಇದು ಭಾರತದ ಆಗ್ನೇಯ ತೀರದಲ್ಲಿರುವ ರಾಜ್ಯ. ಹೌದೇ? ಹಾಗಾದರೆ ಇಲ್ಲಿನ ವಿಶೇಷತೆಗಳನ್ನು ತಿಳಿಸ್ಕೊಡ್ರಿ. ಅರುಣಾಚಲ್ ಇಲ್ಲಿಯ ಆಡು ಭಾಷೆ ಒಡಿಯಾ. ಇಲ್ಲಿ ಒಡೆ ರಾಜ ಕ್ಷತ್ರಿಯ ರಾಜರ ಆಳ್ವಿಕೆ ನಡೆದಿದ್ದರಿಂದ ಈ ಒಂದು ರಾಜ್ಯಕ್ಕೆ ಒಡಿಸ್ಸಾ ಎಂದು ಹೆಸರು ಬಂದಿದೆ. ಮತ್ತೆ ಇಲ್ಲಿ ನಡೆದಂತಹ ಕಳಿಂಗ ಯುದ್ಧವು ಈ ಒಂದು ಒಡಿಸ್ಸಾ ರಾಜ್ಯವನ್ನು ಯಾರು ಮರೆಯದ ಹಾಗೆ ಮಾಡಿದೆ. ಸರ್, ಹಾಗಾದರೆ ಇಲ್ಲಿ ನೋಡಬಹುದಾದಂಥ ದೇವಾಲಯಗಳ ಬಗ್ಗೆ ತಿಳಿಸ್ಕೊಡ್ತೀರಾ? ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗೋಂಥ ದೇವಾಲಯಗಳು ಅಂದರೆ ಅದು ಕೋಣಾರ್ಕ್ ಸೂರ್ಯ ದೇವಾಲಯ ಮತ್ತು ಪುರಿ ಜಗನ್ನಾಥ ಸ್ವಾಮಿ ದೇವಾಲಯ. ಇದರಲ್ಲಿ ಪುರಿ ಜಗನ್ನಾಥ ಸ್ವಾಮಿ ರಥೋತ್ಸವವು ತುಂಬ ಅದ್ಧೂರಿಯಾಗಿ ನಡೆಯುತ್ತೆ. ಅರುಣಾಚಲ್ ಇದು ಸುಮಾರು 15 ದಿನಗಳ ಕಾಲ ನಡೆಯುತ್ತೆ. ಇದನ್ನು ನೋಡೋಕ್ಕೆ ದೇಶ ವಿದೇಶಗಳಿಂದ ಎಲ್ಲ ಜನ ಬರ್ತಾರೆ. ಈ ಒಂದು ಸಮಯದಲ್ಲಿ ಇಲ್ಲಿನ ಜನರು ತಮ್ಮ ಕರಕುಶಲತೆಯನ್ನು ನಾಟಕಗಳ ಮೂಲಕ ಮತ್ತು ನೃತ್ಯಗಳ ಮೂಲಕ ವ್ಯಕ್ತಪಡಿಸ್ತಾರೆ. ಅದರಲ್ಲಿಯೇ ತುಂಬ ಪ್ರಮುಖವಾದ ನೃತ್ಯ ಅಂದರೆ ಅದು ಸಂಬಲ್ಪುರಿ ನೃತ್ಯ. ಈ ಸಂಬಲ್ಪುರಿ ನೃತ್ಯ ಅನ್ನೋದು ಈ ಒಡಿಸ್ಸಾದ ಒಂದು ಪ್ರಮುಖ ಜಾನಪದ ನೃತ್ಯವಾಗಿದೆ. ಈ ಒಂದು ಸಂಬಲ್ಪುರಿ ನೃತ್ಯವನ್ನು ಸಂಗೀತ ಮತ್ತು ವಾದ್ಯಗಳ ತಾಳದೊಂದಿಗೆ ಮಾಡ್ತಾರೆ. ಆ ಸಂಬಲ್ಪುರಿ ನೃತ್ಯನ ನಾವು ನೋಡ್ಕೊಂಬರೋಣವೇ? ಓಕೆ ಸರ್, ನೋಡೋಣ ಬನ್ನಿ.